ರಾಜ್ಯದಲ್ಲಿ ಈಗ ಸಾಕಷ್ಟು ಅಧಿಕಾರಕ್ಕ ಗುದ್ದಾಟ ನಡೆದ. ಅದ್ರ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ ಜೊತೆ ಹಿರಿಯ ಸಚಿವರಿದ್ದಾರ, ಈಶ್ವರ್ ಖಂಡ್ರೆ ಅವರು. ಸರ್, ನಿಜಕ್ಕೊಂದ್ರೆ ಹಿರಿಯರು ಈಗಾಗಲೇ ನಮಗೂ ಮಂತ್ರಿ ಮಾಡ್ರಿ ಅಂತ ಹೇಳಿ ದಿಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎಲ್ಲಾ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂತದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಮತ್ತೆ 2 ವರ್ಷ ಉತ್ತಮ ಆಡಳಿತ ಕೊಡ್ತೇವೆ. ಮುಂದೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆರ್ ಅಶೋಕ್ ಅವರು ಅಂದ್ರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಏನದ ಅಂದ್ರ ನಂಗ್ ಮಂತ್ರಿ ನಿಂಗ್ ಮಂತ್ರಿ ಅಂತ ಇಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರ. ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಅಂತ ವಿರೋಧ ಪಕ್ಷದವ್ರು ಆರೋಪಿಸ. ವಿರೋಧ ಪಕ್ಷದವ್ರು ಏನ್ ಹೇಳ್ತೀವಿ? ಪಾಪ ವಿರೋಧ ಪಕ್ಷದವರು ಇದ್ದಾರೆ, ಅವರ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತದ್ದು ಬಿಟ್ರೆ ಮತ್ತೇನೋ ಅವ್ರು ಮಾಡ್ತಾ ಇಲ್ಲ. ಹಿಂದೆನೂ ಅವರಿಗೆ ಸೋಲಾಗಿದೆ. 3 ಉಪಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಹತಾಶರಾಗಿದ್ದಾರೆ. ಮುಂದೆನೂ ಅವರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದೆ. ಈಗ 2 ಉಪಚುನಾವಣೆಗಳಾಗಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದ ಗೆಲ್ತದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಈ ತರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರ. ಈಗ ಹಿರಿಯ ಶಾಸಕರು ನಮಗ್ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ. ನೋಡಿ, ರಾಜಕೀಯ ಅಂದ್ರೆ ಸೇವೆ. ಈಗ ಸೇವೆ ಮಾಡುವಂತ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಬಹಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೊನೆಯದಾಗ ಈಗ ಲಿಂಗಾಯತ್ ಸಮಾಜ ಕೂಡ ಒಂದು ದೊಡ್ಡ ಹುದ್ದೆ ಸಿಗಬೇಕು ಅಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಐತೆ ಸರ್ ಬೆಂಗಳೂರಲ್ಲಿ. ನೀವು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ರಿ. ಈ ಸರ್ಕಾರದಲ್ಲಿ ಇನ್ನೂ ಸಮಾಜಕ್ಕೆ ದೊಡ್ಡ ಹುದ್ದೆಗಳು ಸಿಗ್ಬೇಕಂತ ಅಭಿಪ್ರಾಯ ಇದೆ ಅಂತ? ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂತ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿ ಹತ್ತ ದೌಡಾಯಿಸ್ತಾ ಇದ್ದಾರ, ನನಗ್ ಮಂತ್ರಿ ಬೇಕು, ನಿನಗ್ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದಾರ, ದುಡ್ದಿದ್ದಾರ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಈಗ ಸಾಕಷ್ಟು ಅಧಿಕಾರಕ್ಕ ಗುದ್ದಾಟ ನಡೆದ. ಅದ್ರ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ ಜೊತೆ ಹಿರಿಯ ಸಚಿವರಿದ್ದಾರ, ಈಶ್ವರ್ ಖಂಡ್ರೆ ಅವರು. ಸರ್, ನಿಜಕ್ಕೊಂದ್ರೆ ಹಿರಿಯರು ಈಗಾಗಲೇ ನಮಗೂ ಮಂತ್ರಿ ಮಾಡ್ರಿ ಅಂತ ಹೇಳಿ ದಿಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎಲ್ಲಾ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂತದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಮತ್ತೆ 2 ವರ್ಷ ಉತ್ತಮ ಆಡಳಿತ ಕೊಡ್ತೇವೆ. ಮುಂದೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆರ್ ಅಶೋಕ್ ಅವರು ಅಂದ್ರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಏನದ ಅಂದ್ರ ನಂಗ್ ಮಂತ್ರಿ ನಿಂಗ್ ಮಂತ್ರಿ ಅಂತ ಇಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರ. ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಅಂತ ವಿರೋಧ ಪಕ್ಷದವ್ರು ಆರೋಪಿಸ. ವಿರೋಧ ಪಕ್ಷದವ್ರು ಏನ್ ಹೇಳ್ತೀವಿ? ಪಾಪ ವಿರೋಧ ಪಕ್ಷದವರು ಇದ್ದಾರೆ, ಅವರ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತದ್ದು ಬಿಟ್ರೆ ಮತ್ತೇನೋ ಅವ್ರು ಮಾಡ್ತಾ ಇಲ್ಲ. ಹಿಂದೆನೂ ಅವರಿಗೆ ಸೋಲಾಗಿದೆ. 3 ಉಪಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಹತಾಶರಾಗಿದ್ದಾರೆ. ಮುಂದೆನೂ ಅವರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದೆ. ಈಗ 2 ಉಪಚುನಾವಣೆಗಳಾಗಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದ ಗೆಲ್ತದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ.
ಹೀಗಾಗಿ ಈ ತರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರ. ಈಗ ಹಿರಿಯ ಶಾಸಕರು ನಮಗ್ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ. ನೋಡಿ, ರಾಜಕೀಯ ಅಂದ್ರೆ ಸೇವೆ. ಈಗ ಸೇವೆ ಮಾಡುವಂತ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಆ ಬಹಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೊನೆಯದಾಗ ಈಗ ಲಿಂಗಾಯತ್ ಸಮಾಜ ಕೂಡ ಒಂದು ದೊಡ್ಡ ಹುದ್ದೆ ಸಿಗಬೇಕು ಅಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಐತೆ ಸರ್ ಬೆಂಗಳೂರಲ್ಲಿ. ನೀವು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ದೀರಿ. ಈ ಸರ್ಕಾರದಲ್ಲಿ ಇನ್ನೂ ಸಮಾಜಕ್ಕೆ ದೊಡ್ಡ ಹುದ್ದೆಗಳು ಸಿಗ್ಬೇಕಂತ ಅಭಿಪ್ರಾಯ ಇದೆ ಅಂತ. ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂತ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರ, ನನಗ್ ಮಂತ್ರಿ ಬೇಕು, ನಿನಗ್ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದಾರ, ದುಡ್ದಿದ್ದಾರ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಈಗ ಸಾಕಷ್ಟು ಅಧಿಕಾರಕ್ಕಾಗಿ ಗುದ್ದಾಟ ನಡೆದ, ಅದ್ರ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ ಜೊತೆ ಹಿರಿಯ ಸಚಿವರಿದ್ದಾರ ಈಶ್ವರ್ ಖಂಡ್ರೆ ಅವರು. ಸರ್, ನಿಜಕ್ಕೊಂದು ಹಿರಿಯರು ಈಗಾಗಲೇ ನಮಗೂ ಮಂತ್ರಿ ಮಾಡ್ರಿ ಅಂತ ಹೇಳಿ ದಿಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರೆ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎಲ್ಲಾ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲಾ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂತದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ, ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಮತ್ತೆ 2 ವರ್ಷ ಉತ್ತಮ ಆಡಳಿತ ಕೊಡ್ತೇವೆ. ಮುಂದೆ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆರ್ ಅಶೋಕ್ ಅವರು ಅಂದ್ರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಏನದ ಅಂದ್ರ ನಂಗ್ ಮಂತ್ರಿ ನಿಂಗ್ ಮಂತ್ರಿ ಅಂತ ಇಲ್ಲಿ ಹತ್ತ ಪ್ರಯಾಣ ಮಾಡ್ತಾ ಇದ್ದಾರ. ಸಾಕಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಅಂತ ವಿರೋಧ ಪಕ್ಷದವ್ರು ಆರೋಪಿಸ್ತಾರೆ. ವಿರೋಧ ಪಕ್ಷದವ್ರು ಏನ್ ಹೇಳಿ? ಪಾಪ ವಿರೋಧ ಪಕ್ಷದವರು ಇದ್ದಾರೆ, ಅವರ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತದ್ದು ಬಿಟ್ರೆ ಮತ್ತೇನೋ ಅವ್ರು ಮಾಡ್ತಾ ಇಲ್ಲ. ಹಿಂದೆನೂ ಅವರಿಗೆ ಸೋಲಾಗಿದೆ. 3 ಉಪಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ಹತಾಶರಾಗಿದ್ದಾರೆ. ಮುಂದೆನೂ ಅವರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದೆ. ಈಗ 2 ಉಪಚುನಾವಣೆಗಳಾಗಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದ ಗೆಲ್ತದೆ ಅಂತ ಹೇಳಿ ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಈ ತರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರ. ಈಗ ಹಿರಿಯ ಶಾಸಕರು ನಮಗ್ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ. ನೋಡಿ, ರಾಜಕೀಯ ಅಂದ್ರೆ ಸೇವೆ. ಈಗ ಸೇವೆ ಮಾಡುವಂತ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಬಹಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕೊನೆಯದಾಗ ಈಗ ಲಿಂಗಾಯತ್ ಸಮಾಜ ಕೂಡ ಒಂದು ದೊಡ್ಡ ಹುದ್ದೆ ಸಿಗಬೇಕು ಅಂತ ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ಲ ಐತೆ ಸರ್ ಬೆಂಗಳೂರಲ್ಲಿ. ನೀವು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ದೀರಿ. ಈ ಸರ್ಕಾರದಲ್ಲಿ ಇನ್ನೂ ಸಮಾಜಕ್ಕೆ ದೊಡ್ಡ ಹುದ್ದೆಗಳು ಸಿಗ್ಬೇಕಂತ ಅಭಿಪ್ರಾಯ ಇದೆ ಅಂತ. ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಎಲ್ಲರಿಗೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಮುದಾಯಕ್ಕೂ ಇವತ್ತು ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 7 ಜನ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ಇವತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂತ ಕೆಲಸ ನಡೀತಾ ಇದೆ. ಸೊ ಇದು ಹಿರಿಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಸಾಕಷ್ಟು ಜನ ಈಗಾಗಲೇ ಹಿರಿಯ ಶಾಸಕರು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರ, ನನಗ್ ಮಂತ್ರಿ ಬೇಕು, ನಿನಗ್ ಮಂತ್ರಿ ಬೇಕು. ಹೀಗಾಗಿ ಈಶ್ವರ್ ಖಂಡ್ರೆ ಕೂಡ ಹೇಳ್ತಾ ಇದ್ದಾರ, ಸಾಕಷ್ಟು ಜನ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡಿದಾರ, ದುಡ್ದಿದ್ದಾರ. ಹೀಗಾಗಿ ಸಹಜವಾಗಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತೇಳಿ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.